कर्नाटका गुलबर्गा शहर के जस्कॉम ऑफिस के रूबरू मौजूद हिंदुस्तानी चर्च में क्रिश्चियन कम्युनिटी के रहनुमा सैमुअल संध्या राज और चर्च के फादर ने मीडिया के नुमाइंदों से बात करते हुए आने वाले 25 दिसंबर को मनाए जाने वाले क्रिसमस के ताल्लुक से तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ನಾವು ಘನತೆ ನಾವು ದೇವ್ರ ಮಹಿಮೆಗಾಗಿ ಮಾಡೋಣ ಅಂತೇಳಿ ಅದಕ್ಕೆ ಬರೆಯಲ್ಲ ನಾವು ನೋಡಿದ್ದೇವೆ ಹೋದ ವರ್ಷ ನಮ್ಮ ಜಯಣ್ಣವ್ರು ಒಬ್ಬರೇ ಸಂಟಕ್ಲಾಸ್ ಹಾಕೋತಾರೆ. ಸೊ ಅದಕ್ಕೆ ಒಂದು ಆಲೋಚನೆ ಮಾಡಿ ಮನೆಯವರು ಸರ್ ಎಲ್ಲ ಚರ್ಚ್ಗಳಿಗೆ ಒಂದು ನೀಡಿ ಸೊ ಅದಕ್ಕೆ ಮೊನ್ನೆ ನಾವು ಹಿಂಗೆ ಹೋದಾಗ ಬದುಕಲ್ಲಿ ನಮಗೇನೋ ದೇವರ ಒಂದು ಪ್ರೇರಣೆಯನ್ನು ಕೊಟ್ಟು ನಾವು ತಂದಿದ್ದೀವಿ. ಅದರ ಮೂಲ ಕಾರಣ ನಮ್ಮ ಜಯಣ್ಣವರು. ಯಾಕಂದರೆ ಅವರು ಪ್ರೋತ್ಸಾಹದಿಂದ ನಾವು ಕ್ಯಾರಲ್ಸಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಿರ್ಬೋದು. ಸುಮಾರು ವರ್ಷದಿಂದ ಸಮಾಜ ಸೇವೆಯಲ್ಲಿ ಮತ್ತು ನಮ್ಮ ಚರ್ಚ್ ಚಟುವಟಿಕೆಗಳಲ್ಲಿ ಎಲ್ಲ ಕಡೆ ಭಾಗವಹಿಸ್ತಾರೆ ಸತತವಾಗಿ ಸುಮಾರು ವರ್ಷದಿಂದ ಮಾಡ್ತಾರೆ. ಸೊ ಅವರಿಗೆ ಈ ವರ್ಷ 2025ನೇ ವರ್ಷದಲ್ಲಿ ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಅದರ ಫೌಂಡರ್ ಪ್ರೆಸಿಡೆಂಟ್ ಭಾಸ್ಕರ್ ಪಾತ್ರಪಾಳವರು ಅವರು ತಮ್ಮನ್ನು ಗುರುತಿಸಿ ನಮ್ಮ ಜಿಲ್ಲೆ ಪರವಾಗಿ ಅವರನ್ನು ಈ ಸಾಲಿನ ರಾಜ್ಯೋತ್ಸವದ ಕ್ರೈಸ್ತ ರತ್ನ ಅಂತೇಳಿ ಅವರಿಗೆ ಪ್ರಶಸ್ತಿ ನೀಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ವಿಶೇಷವಾದ ಒಂದು ನಿಮಿಷ ನಮ್ಮ ಮನೆಯಲ್ಲಿ ಪ್ರೇಯರ್ ಮಾಡ್ತಾರೆ. ಆಮೇಲೆ ನಾವು ಅವರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ತೀವಿ. ಅದಾದ ನಂತರ ನಾವು ಒಂದು 15 ಚರ್ಚ್ಗಳಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಕ್ರಿಸ್ಮಸ್ ಸ್ಯಾಂಟಾಕ್ಲಾಸ್ ಡ್ರೆಸ್ಸನ್ನು ನಾವು ಡ್ಯೂರಿಂಗ್ ಕ್ಯಾರಲ್ಸ್ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ನಮ್ಮದೊಂದು ಆಲೋಚನೆ ನಮ್ಮ ಮನೆಯವರ ಜೊತೆ ಹಂಚ್ಕೊಂಡಾಗ ಸರ್ ಇದು ಒಳ್ಳೆಯ ಆಲೋಚನೆ ನೀವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ, ಅದಕ್ಕೆ ಪಾರ್ಶ್ವಗಳಿಗೆ ಕಲಿಸ್ತೀನಿ. ಇದು ಕೆಲವು ಪಾರ್ಶ್ವಗಳು ಇರಬೇಕು, ಬಟ್ ಇದು ಈ ವರ್ಷ ಮುಂದಿನ ವರ್ಷ ಮತ್ತೆ ಇನ್ನೊಬ್ಬರಿಗೆ ಬರುತ್ತೆ. ಅದಕ್ಕೆ ಯಾರು ಬೇಜಾರ ಪಡಬೇಡ್ರಿ ನಮಗಿಲ್ಲ ಅಂತೇಳಿ ಅದು ಯಾರಿಗೆ ಸಿಗಬೇಕಾದ್ರೂ ದೇವರ ಅವರಲ್ಲಿ ಬರೆದಿಟ್ಟಿರ್ತಾನೆ. ಅದನ್ನು ನಾವು ಯಾರಿಗೂ ಭೇದ ಮಾಡಿಲ್ಲ ಏನಿಲ್ಲ. ಅದರ ಚಿತ್ತ ಪ್ರಕಾರ ನಮ್ಮ ಮನೆಯವರು, ಯಾಕಂದರೆ ನಾವು ಎದುರಾಗೂ ಯಾರು ಇವ್ರಿಗೆ ಕೊಡೋದಲ್ಲ, ನಮ್ಗೆ ಇಷ್ಟಿತ್ತು ಒಂದು 15 ಸಭೆಗಳನ್ನು ನಾವು ಗುರುತಿಸಿದ್ದೀವಿ. ಅದರ ಪ್ರಕಾರ ನಾವು ಇವತ್ತು ಅವರೆಲ್ಲ ಸಭೆಗಳಿಗೂ ಸಲುವಾಗಿ ನಾವು ಮೊನ್ನೆ ನಮ್ಮ ಶಿವಮಣಿ ಬಂಗಾರ ಭಾಷಾ ಫೆಲೋಶಿಪ್ ಅಧ್ಯಕ್ಷರು ಮತ್ತು UCC ಸದಸ್ಯರಾಗಿ ಹೋಗಿ ಕ್ಯಾರಲ್ಸ್ ಒಳಗೆ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ. ಮತ್ತು ನಾವು ಆನ್ ಬಿಹಾಫ್ ಆಫ್ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಹಲವಾರು ವರ್ಷಗಳಿಂದ ನಾವು ಈ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಏನು ಆತಂಕ ಬರಬಾರ್ದು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಾಯಕರಾದ ಪ್ರಜ್ವಲ್ ಸರ್ ಅವರು ಒಂದು ಬೆಂಗಳೂರಲ್ಲಿ ಒಂದು ಎಲ್ಲ ಜಿಲ್ಲೆ ಪರವಾಗಿ ಒಂದು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಜಿಲ್ಲೆ ಪೊಲೀಸ್ ಸ್ಟೇಷನ್ಗಳು ಕಳಿಸಿದ್ದಾರೆ ಮಾಹಿತಿಯಾಗಿ. ಅದು ಕಾಪಿ ಬೇಕಾದ್ರೆ ನಾವು ಕೊಡ್ತೀವಿ. ಈ ವರ್ಷ ನಾವು ಶಾಂತಿ ಪ್ರಿಯರು ಅಂತ ಹೇಳಿ ಇಲ್ಲಿವರೆಗೂ ನಾವು ಕಾಪಾಡ್ತಾ ಬಂದಿದ್ದೀವಿ. ಸೊ ಅದೇ ನಿಟ್ಟಿನಲ್ಲಿ ನಾವು ಕ್ಯಾರಲ್ಸ್ನು ಒಂದು ಒಳ್ಳೆಯ ಶುಭ ಸಂದೇಶ ಸೇರೋದಕ್ಕಾಗಿ ನಾವೆಲ್ಲರೂ ನಮ್ಮ ಪಾರ್ಶ್ವಗಳು ಒಂದು ಭಾರ ಅದ, ನಮ್ಮ ಕ್ರೈಸ್ತರು ಒಂದು ಭಾರ ಅದ. ನಾವು ಎಲ್ಲ ಕಡೆ ಬರೋಣ. ನಾವು ಮುಂದಿನ ದಿನಗಳಲ್ಲಿ ಈ ಭಾರತದಲ್ಲಿ ನಾವು ಬರೋಬಾರ್ದು. ಈವನ್ ನಾವು ಕೆಲವು ಅಫಿಷಿಯಲ್ಸ್ ಇದೆ, ಗೌರ್ಮೆಂಟ್ ಅಫಿಷಿಯಲ್ ಇದೆ, ಪರ್ಸ್ನಲಿ ಅವ್ರ ಮನೆಗೆ ಹೋಗಿ ನಾವು इस बार के निष्ठुरागमन सबों के साथ आपसे लेकर प्रभु यीशु मसीह के दूसरे आगमन तक होते रहेंगे। आमीन। Celebrate the victory. Oh, he has done mighty things yet again. He has done mighty things yet again. He has done mighty things yet again. Celebrate the victory of the Lord. Thank you so much for everyone. It will celebrate Shivran. And very happy Christmas. Sir, worry.
ಹಾಂ. ಓಕೆ ನೆಕ್ಸ್ಟ್ ಅಂದ್ರೆ ಅದು ಮುಂದೆ ಬರ್ರಿ. ಓಕೆ ಓಕೆ ಶೇಖರ್ ಪ್ರಾರ್ಥನಲ್ಲ ಇರೋದು ಅಯ್ಯೋ ಪ್ರಾರ್ಥನಾ ಪಾಸ್ಟರ್ ಆಂಡ್ರೂ ರೆವರೆಂಡ್ ಸಾಮ್ಯುಯಲ್ ತಾರ್ಪೈ ಅವರೇ ಹೇಳ್ತಾರೆ ರೈಟ್. ಕೇಕ್ ಕೊಡ್ರಿ ಹಂಗೆ ಕೇಕ್. ರೆವರೆಂಡ್ ಪಂಡಿತ್ ಈಗ ನೋಡ್ರಿ. ರೈಟ್. परमेश्वर का धन्यवाद हो कि आज के इस सुंदर से समय के लिए हमारे भाई संगराज के द्वारा उनके हर एक कार्य के द्वारा मैं परमेश्वर का धन्यवाद करता हूं कि कई सारी कलीसियाओं के लिए उन्होंने सांता क्लॉज का जो ड्रेस का उन्होंने जो वाटअप किया, इसलिए मैं परमेश्वर का उनका भी मैं धन्यवाद करता हूं। और विशेष आज इस शाम के समय हमारे संपूर्ण गुलबर्गा शहर के लिए हम सभी ये विनती करते हैं, प्रार्थना करते हैं कि परमेश्वर का खुशी, परमेश्वर का आनंद और परमेश्वर की शांति जो हमको 2025 साल पहले प्रभु यीशु मसीह के आने के द्वारा हमको मिला, हम यही प्रार्थना करते हैं कि हमारे शहर के हर एक समाज के लिए, हर एक लोगों के लिए परमेश्वर की ओर से आशीष का, शांति का और परमेश्वर की ओर से सफलता का हो। और जैसे नए साल में हम जब प्रवेश करेंगे तो ये 2026 साल हम सबों के लिए परमेश्वर की ओर से एक आशीष भरा हो, ऐसी हम प्रार्थना करते हैं। थैंक यू। ನಾನು ಸಾಮ್ಯಲ್ ಸಂಧ್ಯಾರಾಜ್ ಅಂಥೇಳಿ ನಮ್ಮ ಕಲಬುರಗಿಯ ಕ್ರೈಸ್ತ ನಾಯಕರು. ನಾವು ಈ ವರ್ಷಿನ ಸಾಲಿನ 2025 ಕ್ರಿಸ್ಮಸ್ ಹಬ್ಬದ ಮೊಟ್ಟ ಮೊದಲ ಶುಭಾಶಯಗಳು ಇಡೀ ನಮ್ಮ ಕಲಬುರಗಿ ನಾಗರಿಕರಿಗೆ ನಾವು ಹೇಳ್ತೀವಿ. ವಿಶೇಷವಾಗಿ ನಮ್ಮ ನಾಯಕರಾದ ಜಿಲ್ಲಾ ವಸ್ತಿವರಾದ ಪ್ರಿಯಾಂಕ ಖರ್ಗೆ ಅವರು ಮತ್ತು ನಮ್ಮ ಎಮ್ ಎಲ್ ಎದವರು ಇಬ್ಬರು ಎಮ್ ಎಲ್ ಎದವರು ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಮತ್ತು ನಮ್ಮ ಎಲ್ಲ ನಾಯಕರಿಗೆ ಮತ್ತು ನಮ್ಮ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್, ಡಿಸ್ಟ್ರಿಕ್ಟ್ ಕಮಿಷನರ್ ಆಗಲಿ, ಪೊಲೀಸ್ ಕಮಿಷನರ್ ಆಗಲಿ, ಕಾರ್ಪೊರೇಷನ್ ಕಮಿಷನರ್ ಆಗಲಿ, ಅವರೆಲ್ಲರೂ ಈ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಕ್ರೈಸ್ತ ಸಮುದಾಯ ಪರವಾಗಿ ನಾವು ವಿಶೇಷವಾಗಿ ಇವತ್ತು ನಾವು ಈ ಹಿಂದೂಸ್ತಾನಿ ಸಭೆಯಲ್ಲಿ ನಾವು ಸೇರಿ ಬಂದು ನಾವು ಎಲ್ಲ ಪಾಸ್ಟರ್ಗಳ ಜೊತೆಗೆ ಅವರಿಗೆ ಒಂದು ಶುಭ ಕೋರೋರಾಗಿದ್ದೇವೆ. ಮತ್ತು ನಾವು ಇವತ್ತಿನ ದಿನ ನಾವು ಈ ನಮ್ಮ ಕೆಲವು ನಾಯಕರುಗಳು ಮತ್ತು ನಾವು ವೈಯಕ್ತಿಕವಾಗಿ ನನ್ನ ಪರವಾಗಿ ನಮ್ಮ ಎಲ್ಲ ಚರ್ಚ್ಗಳಿಗೆ ಸುಮಾರು 25 ಚರ್ಚ್ಗಳಿದೆ. ಅದರೊಳಗೆ ಹಲವು ಚರ್ಚ್ಗಳಿಗೆ ಈ ಹಬ್ಬದ ನಿಮಿತ್ತ ನಾವು ಎಲ್ಲ ಮನೆಗಳಿಗೆ ನಾವು ಶುಭ ಸಂದೇಶವನ್ನು ಸಾರೋದಕ್ಕೆ ನಾವು ಹೋಗ್ತಿರ್ತೀವಿ. ಸೊ ಆ ಸಂದರ್ಭದಲ್ಲಿ ಹೋದಾಗ ನಾವು ಅದಕ್ಕೆ ಒಂದು ಸ್ಯಾಂಟಾಕ್ಲಾಸ್ ನಮ್ಮದು ಒಂದು ಏನು ಪರಂಪರೆ ಇದೆ, ಆಚರಣೆದು, ಅದರ ಪ್ರಕಾರ ಒಂದು ಸ್ಯಾಂಟಾಕ್ಲಾಸ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಸೊ ಈ ವರ್ಷ ವಿಶೇಷವಾಗಿ ನಾವು ಹಲವು ಚರ್ಚ್ಗಳಿಗೆ ಆ ಸ್ಯಾಂಟಾಕ್ಲಾಸ್ ಡ್ರೆಸ್ಸನ್ನು ನಮ್ಮ ಪಾಸ್ಟರ್ ಮುಖಾಂತರ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಅದು ಯಾಕಂದರೆ ಕ್ಯಾರಲ್ಸಲ್ಲಿ ಅದು ಇದ್ರೇ ಅದು ಗಂಭೀರತೆ ಮತ್ತೆಲ್ಲ ಬರುತ್ತೆ ಅಂತೇಳಿ. ಸೊ ಅದಕ್ಕೆ ನಾವು ಈ ವರ್ಷಿನ ಸಾಲದಲ್ಲಿ ಎಲ್ಲ ಚರ್ಚ್ಗಳಲ್ಲಿ ಶಾಂತಿಯಾಗಿ ನಮ್ಮ ಕ್ರಿಸ್ಮಸ್ ಆಚರಣೆ ಎಲ್ಲರೂ ಭಾಗವಹಿಸಿರಿ. ವಿಶೇಷವಾಗಿ ನಮ್ಮ ಎಲ್ಲ ಸಭೆಗಳಲ್ಲಿ 25ನೇ ತಾರೀಕು ಬಹಳ ಸಂಭ್ರಮದಿಂದಿರುತ್ತೆ. ಅದಕ್ಕೆ ಮುಂಚೆ ನಾವು ನಮ್ಮ ಶುಭ ಸಂದೇಶನ ಹೇಳೋಕ್ಕೆ ಇಡೀ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಸಂಚರಿಸ್ತೇವೆ. ಸೊ ಆವಾಗ ನೀವು ದಯವಿಟ್ಟು ನಮ್ಮ ಚರ್ಚ್ ಒಂದು ಮೆಂಬರ್ಸ್, ಒಂದು ಟೀಮ್, ಗಾಸ್ಪಲ್ ಟೀಮ್ ಏನು ಬರುತ್ತೆ ಅವರಿಗೆಲ್ಲ ವಿಶೇಷವಾಗಿ ನೀವು ಸ್ವಾಗತ ಮಾಡಿರಿ. ನಾವು ಬರೀ ದೇವ್ರ ವಾಕ್ಯ ಒಂದು ಶುಭ ಸಂದೇಶವನ್ನು ಹೇಳೋದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಒಂದು ನಮ್ಮದು ರೂಢಿ ಇದೆ, ಅದು ನಮ್ಮ ಕ್ರಿಸ್ಮಸ್ ಅಂಗವಾಗಿ. ಸೊ ಅದನ್ನು ನಾವು ಆಚರಣೆ ಮಾಡ್ತಿರ್ತೀವಿ. ಸೊ ಅದನ್ನು ಮುಂಚೆನೇ ನಾವು ಎಲ್ಲ ಪೊಲೀಸರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದೀವಿ. ಸೊ ನಮ್ಮ ಸಂಘಟನೆಯಲ್ಲಿ ನಮ್ಮ ನಾಯಕರಾದ ಲೂಯಿಸ್ ಕೋರಿ ನಾವೆಲ್ಲರೂ ಇದ್ದೀವಿ. ಸೊ ಈ ವರ್ಷ ನಾವು ಎಲ್ಲ ನಮ್ಮ ಕ್ರೈಸ್ತರಿಗಾಗಲಿ ನಮ್ಮ ಸಹೋದರಗಳಿಗೆ ಎಲ್ಲರಿಗೆ ಮತ್ತೊಂದು ಸಲ ನಾವು ನಮ್ಮ ಈ 2025 ಸಾಲಿನ ನಾವು ಕ್ರಿಸ್ಮಸ್ ಹಬ್ಬ ಮತ್ತು ಹೊಸ ವರ್ಷ 2026 ನಾವು ಶುಭಾಶಯಗಳು ಕೋರಲಾಗಿದೆ.
टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.